ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಸಂಪುಟದ ಹಿರಿಯ ಸಚಿವರು ಬಹಿರಂಗವಾಗಿ ಹೇಳಿದ್ದಾರೆ. ನಮ್ಮನ್ನು ಕೇಳೋಕೆ ಬರಬೇಡಿ, ಪ್ರಾಜೆಕ್ಟ್ ಮಾಡಿ ಕೇಂದ್ರಕ್ಕೆ ಕೊಡಿ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ದುಡ್ಡು ನಿಮಗೆ ಕೊಟ್ಟಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. 1000 ಕೋಟಿ ಪ್ರಾಜೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡಿ, ನಮ್ಮ ಹತ್ರ ದುಡ್ಡಿಲ್ಲ, ಸಿಎಂ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ, ಅಕ್ಕಿ ಬೇಳೆ ಎಣ್ಣೆ ರೂಪದಲ್ಲಿ ನಾವೆಲ್ಲ ದುಡ್ಡು ನಿಮಗೆ ಕೊಟ್ಬಿಟ್ಟಿದ್ದೀವಿ ಹೀಗಂತ ಬಾಗಲಕೋಟೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವ ಸ್ಥಾನವನ್ನು ನಿಭಾಯಿಸ್ತಾ ಇರೋರು ಸಂಪುಟ ದರ್ಜೆಯ ಸಚಿವರು, ಹಿರಿಯ ಕಾಂಗ್ರೆಸ್ ನಾಯಕರು ದುಡ್ಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹೆಣ್ಮಕ್ಳು ಬಂದ್ರೆ ಅಲ್ಲಿ ಟಾಯ್ಲೆಟ್ಸ್ ಇಲ್ಲ, ರೆಸ್ಟ್ ರೂಮ್ ಇಲ್ಲ, ಮತ್ತೆ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂದ್ರೆ ಅಲ್ಲಿ ಜಾಗ ಇಲ್ಲ. ಈ ರೀತಿ ಎಲ್ಲ ಇದೆ. ಅದನ್ನ ಆರ್ಕಿಯಾಲಜಿಕಲ್ ಸರ್ವೆದವರು ಅದನ್ನ ವಹಿಸ್ಕೊಂಡಿದ್ದಾರೆ. ಅವ್ರಿಗೂ ಹೇಳಿದೆ, ಅಲ್ಲಿ ಅದು ಅವರ ಅಧಿಕಾರಿನೂ ಕೂಡ ಇದ್ರು, ಅವ್ರಿಗೂ ಹೇಳಿದ್ವಿ, ನೋಡಪ್ಪ ಒಂದು ಏನಾದರೂ ಮಾಡಿ ನೀವು ಒಂದು ಇದನ್ನೆಲ್ಲ ಸರಿಪಡಿಸಿ. ಅದಕ್ಕೆ ನಾನು ಭೀಮಸೇನ್ಗೆ ಹೇಳಿದೆ, ನೀವೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ 1000 ಕೋಟಿ ಆಗ್ಬೋದು, ಎದುರ್ಕೋಬೇಡ ನೀವು. 1000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಡಿದೆ ಅಂದ್ರೆ ಏನಪ್ಪ ಈ 1000 ಹೇಳಿ ಇದೇನು ಕತೆ ಇದೆ. 1000 ಕೋಟಿ ಆಗುತ್ತೆ. ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದೀವಿ, ಇಲ್ಲೇ ಅವರೆಲ್ಲ ಎಣ್ಣೆ. ಇದನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ, ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳ್ಸೋಣ. ಅವ್ರ ಹತ್ರ ದುಡ್ಡಿದೆ, ಬೇಕಾದಷ್ಟಿದೆ. ನರೇಂದ್ರ ಮೋದಿ ಸಾಹೇಬ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ತೆರಿಗೆ ವಿಚಾರ, ಇನ್ನುಳಿದ ಕೆಲ ವಿಚಾರಗಳಿಗೆ ಜಟಾಪಟಿ ನಡೀತಾ ಇರೋದು ಹೌದು. ಆದರೆ ಇದನ್ನ ಪರಮೇಶ್ವರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು? ಕೇಂದ್ರದಿಂದ ಹಣ ತರಿಸಬೇಕು ಅಂತ ಹೇಳಿದ್ರು ಅಥವಾ ತಮ್ಮದೇ ಸರ್ಕಾರವನ್ನು ಅಪಹಾಸ್ಯ ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನ ಬಳಿ ದುಡ್ಡಿಲ್ಲ, ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ನೀವು 1000 ಕೋಟಿ ಪ್ರಾಜೆಕ್ಟ್ ಬೇಕಾದರೂ ಮಾಡಿ, ನಮ್ಮ ಹತ್ರ ಅಂತೂ ದುಡ್ಡಿಲ್ಲ. ಗ್ಯಾರಂಟಿ ಯೋಜನೆಗಳು ಅಂದರೆ ಅವ್ರು ಹೇಳಿದ ಅರ್ಥ ಅದೇ, ನಿಮಗೆ ಅಕ್ಕಿ ಕೊಟ್ಟಿದ್ದೀವಿ, ಬೇಳೆ ಕೊಟ್ಟಿದ್ದೀವಿ, ಎಣ್ಣೆ ಕೊಟ್ಟಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದುಬಿಟ್ಟಿದ್ದೀವಿ, ಇರೋ ದುಡ್ಡೆಲ್ಲ ಅದಕ್ಕೆ ಹೊರಟೋಗ್ತಾ ಇದೆ, ಇನ್ನು ಈ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಹತ್ರ ದುಡ್ಡಿಲ್ಲ, ಕೇಂದ್ರ ಸರ್ಕಾರನ ಕೇಳಿ ಅನ್ನೋ ಅರ್ಥದಲ್ಲಿ ಹೇಳೋದಕ್ಕೆ ಹೋಗಿ ರಾಜ್ಯ ಸರ್ಕಾರವನ್ನು ಅಪಹಾಸ್ಯ ಮಾಡೋ ಹಂಗೆ ಮಾತಾಡಿದ್ರಾ ಅನ್ನೋ ಚರ್ಚೆ. ಹೆಣ್ಮಕ್ಳು ಬಂದ್ರೆ ಅಲ್ಲಿ ಟಾಯ್ಲೆಟ್ಸ್ ಇಲ್ಲ, ರೆಸ್ಟ್ ರೂಮ್ ಇಲ್ಲ, ಮತ್ತೆ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂದ್ರೆ ಅಲ್ಲಿ ಜಾಗ ಇಲ್ಲ. ಈ ರೀತಿ ಎಲ್ಲ ಇದೆ. ಅದನ್ನ ಆರ್ಕಿಯಾಲಜಿಕಲ್ ಸರ್ವೆದವರು ಅದನ್ನ ವಹಿಸ್ಕೊಂಡಿದ್ದಾರೆ. ಅವ್ರಿಗೂ ಹೇಳಿದೆ, ಅಲ್ಲಿ ಅದು ಅವರ ಅಧಿಕಾರಿನೂ ಕೂಡ ಇದ್ರು, ಅವ್ರಿಗೂ ಹೇಳಿದ್ವಿ, ನೋಡಪ್ಪ ಒಂದು ಏನಾದರೂ ಮಾಡಿ ನೀವು ಒಂದು ಇದನ್ನೆಲ್ಲ ಸರಿಪಡಿಸಿ. ಅದಕ್ಕೆ ನಾನು ಭೀಮಸೇನ್ಗೆ ಹೇಳಿದೆ, ನೀವೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ 1000 ಕೋಟಿ ಆಗ್ಬೋದು, ಎದುರ್ಕೋಬೇಡ ನೀವು. 1000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಡಿದೆ ಅಂದ್ರೆ ಏನಪ್ಪ ಈ 1000 ಹೇಳಿ ಇದೇನು ಕತೆ ಇದೆ. 1000 ಕೋಟಿ ಆಗುತ್ತೆ. ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದೀವಿ, ಇಲ್ಲೇ ಅವರೆಲ್ಲ ಎಣ್ಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.